ನಿನಗಾಗಿ ಭಾಗ 170. ರೋಮಿನ ಬಾಗಿಲಿನ ಬಳಿ ಬಂದು ಅವನು ತುಂಬ ಪ್ರಯತ್ನ ಪಡುತ್ತಿದ್ದಾನೆ. ಆದರೆ ಡೋರ್ ಓಪನ್ ಆಗುತ್ತಿಲ್ಲ. ಮೊದಲು ಬಾಗಿಲಿನ ಭಾಗ ಏನಾದರೂ ಸ್ಟಕ್ ಆಗಿದೆಯಾ ಅಂತ ಪ್ರಯತ್ನ ಮಾಡುತ್ತಿದ್ದ. ನಂತರ ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದಾನೆ. ವಿಕ್ರಮ್, ದಮಯಂತಿ ನೋಡು, ನಾನು ಒಳಗೆ ಬರಬೇಕು ಅಂದರೆ ಆಗುತ್ತಿಲ್ಲ. ಆಗ ಅವಳು ನಗಲು ಶುರು ಮಾಡಿದಳು. ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲ ಕ್ವಾಲಿಟಿಯಿಂದ ಮನೆಯನ್ನು ಕಟ್ಟಿಸಿದ್ದೀರಾ, ಮತ್ತೆ ಬಾಗಿಲು ಹೇಗೆ ಜಾಮ್ ಆಗುತ್ತದೆ? ಅದು ನಾನೇ ಬಾಗಿಲನ್ನು ಹಾಕಿರುವುದು. ನನಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಬೇಕು. ನೀವು ಬಂದರೆ ಏನಾದರೂ ಕಿತಾಪತಿ ಮಾಡುತ್ತೀರಾ? ರಾತ್ರಿಯೆಲ್ಲ ನಿದ್ರೆ ಮಾಡಲು ಬಿಟ್ಟಿಲ್ಲ ಅಂದಾಗ ಇವನಿಗೆ ಆಶ್ಚರ್ಯವಾಗಿದ್ದು, ತನ್ನ ಬರುವನ್ನು ಯಾವಾಗಲೂ ಆಸೆ ಪಡುತ್ತಿದ್ದವಳು ಇಂದು ನನ್ನಿಂದ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳುತ್ತಿದ್ದಾಳೆ. ಅಂದರೆ ನಾನು ಅವಳನ್ನು ನೋಡಿಕೊಳ್ಳುವುದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದೀನ ಅಂತ ಅವನು ತನ್ನ ಮೇಲೆ ತಾನೇ ಅನುಮಾನಪಟ್ಟ. ಎಷ್ಟು ಸುಂದರವಾಗಿತ್ತು ಈ ಕ್ಷಣದವರೆಗೆ ಬದುಕು. ನಾನು ಅವಳ ಎಂಜಿಲನ್ನು ತಿಂದೆ. ಅವಳು ತುಂಬ ಖುಷಿಪಟ್ಟಳು. ನಾನು ಮಾಡಿದ್ದ ಕೇಸರಿಬಾತ್ ತುಂಬ ಚೆನ್ನಾಗಿದೆ ಅಂತ. ಇಡೀ ಪ್ರಪಂಚವೇ ನನ್ನ ಮಡಿಲಿನಲ್ಲಿ ಬಂದು ಬಿದ್ದಿತು ಅಂತ ನಾನು ಖುಷಿಯಾಗಿ ಇದ್ದರೆ ಇವಳು ಬಾಗಿಲನ್ನು ಹಾಕಿಕೊಂಡಿದ್ದಾಳೆ. ಅಮ್ಮ ಅಂತ ಅವನು ತಲೆಯನ್ನು ಹಿಡಿದುಕೊಂಡು ಕುಳಿತ. ಅವಳು ಈಗ 10 ನಿಮಿಷ, ನಂತರ ಅರ್ಧ ಗಂಟೆ, ನಂತರ 1 ದಿನ ನನ್ನಿಂದ ಬ್ರೇಕ್ ಬೇಕು ಅಂತ ದೂರವಾಗಿ ಬಿಟ್ಟರೆ ನಾನೇನು ಮಾಡಲಿ? ನನಗೆ ಇರುವುದು ಅವಳು ಒಬ್ಬಳೇ. ಅವಳಿಲ್ಲದ ಪ್ರಪಂಚವನ್ನು ನೆನೆಸಿಕೊಳ್ಳುವುದು ಕೂಡ ತುಂಬ ಕಷ್ಟ. ಇವನ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿಂದ ನೋವು ಜಾಸ್ತಿ ಆಗುತ್ತಿದೆ. ಎಂಥ ಅನ್ಯಾಯ ಆಗಿ ಹೋಯಿತು ದೇವರೇ ನನ್ನಿಂದ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ದಯವಿಟ್ಟು ಅವಳ ಮನಸ್ಸಿನಲ್ಲಿ ನಾನು ಎಷ್ಟು ಪ್ರೀತಿ ಮಾಡುತ್ತೇನೆ ಅಷ್ಟೇ ಪ್ರೀತಿ ಇರಬೇಕು. ಯಾವುದೇ ಕಾರಣಕ್ಕೂ ಅವಳು ನನ್ನಿಂದ ದೂರ ಆಗಬಾರದು ಅಂತ ನಿರಂತರವಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಅಷ್ಟು ದೊಡ್ಡ ಕಂಪನಿಯ CEO, ಇಡೀ ಪ್ರಪಂಚವೇ ಅವನ ಬಳಿ ಇದೆ. ಆದರೆ ಅವನು ಇವಳ ಪ್ರೀತಿಗಾಗಿ ಹಂಬಲಿಸುತ್ತಿರುವುದು ತುಂಬ ಹಾಸ್ಯಾಸ್ಪದವಾಗಿದೆ. ಪ್ರೀತಿ ಎಂದರೆ ಆ ರೀತಿ. ಎಷ್ಟು ನಾವು ಅದಕ್ಕೆ ಅಟ್ಯಾಚ್ ಆಗುತ್ತೇವೋ ಅಷ್ಟು ನೋವು ಕೊಡುತ್ತದೆ. ಆದ್ದರಿಂದ ಆದಷ್ಟು ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ ಈ ನಿರೀಕ್ಷೆಗಳನ್ನು ಬಿಟ್ಟು ಬಿಡಬೇಕು. ಅಂದರೆ ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಡಿಟ್ಯಾಚ್ ಆಗಿ ಇರುವುದನ್ನು ಕಲಿತುಕೊಂಡರೆ ಬದುಕು ಅಷ್ಟು ಕಷ್ಟವಾಗುವುದಿಲ್ಲ. ಅವರಿಲ್ಲದೆ ನಾವು ಬದುಕುವುದಿಲ್ಲ, ಅವರಿಲ್ಲದೆ ಉಸಿರಾಡುವುದಿಲ್ಲ ಅಂದರೆ ಅದು ಯಾವತ್ತಿದ್ದರೂ ತೊಂದರೆ. ಈ ಮಾತುಗಳನ್ನು ಅವನು ಚಿಕ್ಕವನಾಗಿದ್ದಾಗ ತುಂಬ ಕೇಳಿದ್ದ. ಅದನ್ನು ಅವನು ಫಾಲೋ ಕೂಡ ಮಾಡುತ್ತಿದ್ದ. ಯಾರ ಜೊತೆಗೂ ಅವನಿಗೆ ಆ ರೀತಿಯ ಅಟ್ಯಾಚ್ಮೆಂಟ್ ಇಲ್ಲ. ಗಿರಿ ಮತ್ತು ಅವನ ಅಪ್ಪನನ್ನು ಬಿಟ್ಟರೆ ಎಲ್ಲರ ಜೊತೆ ತೀರಾ ಕಮರ್ಷಿಯಲ್ ಆಗಿ ಇದ್ದು ಬಿಟ್ಟಿದ್ದ. ಅವನು ಫಂಕ್ಷನ್ಗಳು, ಪಾರ್ಟಿಗಳಿಗೆ ಹೋಗುತ್ತಿರುವುದು ತೀರಾ ವಿರಳ. ಎಲ್ಲೋ ಒಮ್ಮೊಮ್ಮೆ ಮಾತ್ರ ಹೋಗುತ್ತಿದ್ದ ಅಷ್ಟೇ. ತೀರಾ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ. ಅವನು ಪಾರ್ಟಿ ಪರ್ಸನ್ ಅಲ್ಲ, ಫ್ಯಾಮಿಲಿ ಮ್ಯಾನ್ ಅಂತ ಅವನ ಗೆಳೆಯರು ಹೇಳುತ್ತಿದ್ದರು. ಆದರೆ ಅವನು ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳದೆ ತನ್ನ ವ್ಯವಹಾರವನ್ನು ತುಂಬ ಅಚ್ಚುಕಟ್ಟಾಗಿ ನೋಡುತ್ತಿದ್ದ. ದಮಯಂತಿ ಇದರ ಮಧ್ಯೆ ಬಂದು ಇವನ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಿದಳು. ಇದರಿಂದ ಒಂದು ರೀತಿ ಒಳ್ಳೆಯದಾದರೂ ಇನ್ನೊಂದು ರೀತಿ ಇವನಿಗೆ ಹೊಡೆತ ಬೀಳುತ್ತಿದೆ. ಸ್ವಲ್ಪ ಹೊತ್ತು ಅವನು ಕುಳಿತುಕೊಂಡು ಬಿಟ್ಟ. ಅವನಿಗೆ ಮೊದಲು ಕೋಪ ಬಂತು. ಅವನ ಮೇಲೆ ಅವನಿಗೆ ಕೋಪ ಬಂತು. ದಮಯಂತಿಯ ಮೇಲೆ ಎಳ್ಳಷ್ಟು ಕೂಡ ಬಂದಿಲ್ಲ. ನನ್ನಿಂದ ತಪ್ಪಾಗಿರಬಹುದು. ಅವಳು ಅದನ್ನು ಎಕ್ಸ್ಪ್ರೆಸ್ ಹೇಳಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಈ ರೀತಿ ಹೇಳುತ್ತಿದ್ದಾಳೆ. ಇಲ್ಲವಾದರೆ ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಬಂಗಾರಿ ಆ ರೀತಿ ಎಂದು ಮಾಡುವುದಿಲ್ಲ. ಅವಳು ನನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ. ಇದರಲ್ಲಿ ನಾನೇ ನನಗೆ ತಿಳಿಯದೆ ತಪ್ಪು ಮಾಡಿದ್ದೇನೆ. ಅದಕ್ಕೆ ಅವಳು ಬೇಸರ ಮಾಡಿಕೊಂಡಿದ್ದಾಳೆ. ಈಗ ಬೇಸರ ಮಾಡಿದ್ದು ನಾನೇ. ಅವಳನ್ನು ನಾನೇ ಸರಿ ಮಾಡಬೇಕಾಗಿದೆ ನಾನೇ ಅಂತ ವಿಕ್ರಮ್ ತುಂಬ ಮುಗ್ಧವಾಗಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾನೆ. ಇವನಿಗೆ ತುಂಬ ನಿರಾಸೆಯಾಗಿದೆ. ನಿಜವಾದ ಪ್ರೀತಿ ಕೇವಲ ದಮಯಂತಿ ಮಾತ್ರ ನನ್ನನ್ನು ಮಾಡುವುದು. ಅಪ್ಪ ಮಗ ಅಂತ ಪ್ರೀತಿ ಮಾಡಬಹುದೇನೋ ಅಷ್ಟೆ. ಗಿರಿ, ನಾನು ಅವನಿಗೆ ತುಂಬ ಸಹಾಯ ಮಾಡಿದ್ದೇನೆ ಅನ್ನುವ ಅನುಕಂಪದಿಂದ
ಮಾಡಬಹುದು. ಆದರೆ ದಮಯಂತಿಗೆ ನಾನು ಅಷ್ಟು ಕಷ್ಟ ಕೊಟ್ಟಿದ್ದೇನೆ, ಅಷ್ಟೊಂದು ನೋವು ಕೊಟ್ಟರೂ ಅವಳು ನನ್ನನ್ನು ಒಪ್ಪಿಕೊಂಡಿದ್ದಾಳೆ ಅಂದರೆ ನನಗಿಂತ ಅವಳು ನನ್ನನ್ನು ಜಾಸ್ತಿ ಪ್ರೀತಿ ಮಾಡುತ್ತಿದ್ದಾಳೆ ಅಂತ ಇವನು ಯೋಚಿಸುತ್ತಿದ್ದ. ಸಡನ್ನಾಗಿ ಅವಳು ಬಾಗಿಲನ್ನು ಹಾಕಿಕೊಂಡು ತಾನು ಎಷ್ಟು ಕೇಳಿಕೊಂಡರೂ ಕೂಡ ಬಾಗಿಲು ತೆಗೆದಿಲ್ಲ. ಅಂದರೆ ನಾನು ಯಾವುದೋ ದೊಡ್ಡ ತಪ್ಪು ಮಾಡಿರಬಹುದು ಅಂತ ಅವನು ಅವಳನ್ನು ಸಮಾಧಾನಪಡಿಸಲು ರೂಮಿನ ಬಳಿ ಬಂದ. ಆದರೆ ಈ ಬಾರಿ ಇವನು ಎಷ್ಟು ಬಡಿದರೂ ಎಷ್ಟು ಕೂಗಿದರೂ ಅವಳು ಬಾಗಿಲು ತೆಗೆಯಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವುದೇ ರೆಸ್ಪಾಂಡ್ ಆ ಕಡೆಯಿಂದ ಬಂದಿಲ್ಲ. ಆಗ ಅವನು ಅಂದುಕೊಂಡ, ಜಾಸ್ತಿ ಕೋಪ ಮಾಡಿಕೊಂಡಿದ್ದಾಳೆ, ಅದಕ್ಕೆ ಇವಳು ಮಾತನಾಡುತ್ತಿಲ್ಲ ಅಂತ. ಅವಳನ್ನು ಹೇಗೆ ಮೀಟ್ ಮಾಡುವುದು ಅಂತ ತುಂಬ ಪರದಾಡುತ್ತಿದ್ದಾನೆ. ಕೊನೆಗೆ ಅವನಿಗೆ ಒಂದು ಹೊಸ ಐಡಿಯಾ ಬಂತು. ಅದನ್ನು ತುಂಬ ಸಲ ಪ್ರಯೋಗ ಮಾಡಿದ್ದಾನೆ. ಹಿಂದೆ ಮುಂದೆ ಯೋಚಿಸದೆ ಅವನು ಹಾಕಿದ್ದ ಏಪ್ರನ್ನನ್ನು ತೆಗೆದು ಮನೆಯಿಂದ ಹೊರಗಡೆ ಬಂದ. ನಿಜವಾಗಲೂ ಮನೆಯಲ್ಲಿ ಸೆಕ್ಯೂರಿಟಿ ಒಬ್ಬನನ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ, ನೀನು ಸೈಲೆಂಟ್ ಆಗಿರು ಅಂತ ಅವನಿಗೆ ಸನ್ನೆ ಮಾಡಿದ. ನೀನು ಏನೂ ಮಾತನಾಡಬೇಡ ಅಂತ. ನಂತರ ಅವನು ತನ್ನ ರೂಮಿನ ಬಳಿ ಬಂದ. ಅಲ್ಲಿ ಒಂದು ದೊಡ್ಡದಾದ ಕಿಟಕಿ ಇದೆ. ತುಂಬ ಸಲ ಅವನು ಹತ್ತಿದ್ದ ಅದರಿಂದ. ಈ ರೀತಿ ಕಿಟಕಿ ಹತ್ತಿ ಬರುವುದು ತುಂಬ ಇಷ್ಟ. ಅಥವಾ ಇಂದಿನ ಬಾಗಿಲಿನಿಂದ. ಅದೊಂದು ಚಿಕ್ಕ ವಯಸ್ಸಿನಲ್ಲಿ ತುಂಬ ಇತ್ತು. ಅವರ ಅಮ್ಮ ಮತ್ತು ಅಣ್ಣನ ಬಳಿ ತುಂಬ ಉಗಿಸಿಕೊಂಡಿದ್ದ. ಅವರ ಅಣ್ಣನಿಗೆ ಅವನೆಂದರೆ ತುಂಬ ಕೋಪ. ಚಿಕ್ಕಂದರಲ್ಲಿ ತುಂಬ ಹೊಡೆಯುತ್ತಿದ್ದ. ಇವನು ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಅವನು ಮಾತ್ರ ದೊಡ್ಡ ತಪ್ಪು ಮಾಡಿದರೂ ಯಾರೂ ಕೇಳುತ್ತಿರಲಿಲ್ಲ. ಆಗಿನಿಂದಲೇ ಮನೆಯಲ್ಲಿ ಇವನ ಮೇಲೆ ತಾತ್ಸಾರ ಬಂದಿತ್ತು. ಈ ಪುಟ್ಟ ಮಗುವಿನ ಮೇಲೆ ತನಗೆ ಯಾರೂ ಇಲ್ಲ ಅನ್ನುವ ಭಾವನೆ ಅವನಿಗೆ ಅಂದಿನಿಂದ ಬಂತು. ಅಣ್ಣ ನನ್ನ ಜೊತೆ ಏನು ಮಾಡಿದರೂ ಕೂಡ ಇವರೆಲ್ಲ ಮೂಕರಾಗಿ ಇರುತ್ತಾರೆ. ಎಲ್ಲರ ಮೇಲೆ ಅವನಿಗೆ ಒಂದು ರೀತಿ ಅಸಹ್ಯ ಹುಟ್ಟಿತ್ತು. ಅದು ಇನ್ನೂ ಕೂಡ ಅದೇ ರೀತಿ ಇದೆ. ಅದಕ್ಕೆ ಅವನು ದಮಯಂತಿಯನ್ನು ಅಷ್ಟೊಂದು ಹಚ್ಚಿಕೊಂಡಿರುವುದು. ನಂತರ ಅವನು ತಾನು ಬಂದು ಕೆಲಸ ಮಾಡಬೇಕು. ನನ್ನ ಹೊಡೆದು ಹೋದ ಹೃದಯ ಇವಳಿಂದ ಮಾತ್ರ ಜೋಡಿಸಲು ಸಾಧ್ಯ. ಪುನಃ ಪುನಃ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇವಳನ್ನು ದೂರ ಮಾಡಿಕೊಳ್ಳಬಾರದು. ಅವಳಿಂದ ನನಗೆ 10 ನಿಮಿಷ ಅಲ್ಲ 5 ನಿಮಿಷ ಕೂಡ ದೂರ ಇರಲು ಸಾಧ್ಯವಿಲ್ಲ ಅಂತ ಅವನು ನಿಧಾನವಾಗಿ ಕಿಟಕಿಯಿಂದ ಒಳಗೆ ಹೋಗಲು ಪ್ರಯತ್ನ ಮಾಡುತ್ತಿದ್ದಾನೆ. ಇದನ್ನು ನೋಡಿದ ವಾಚ್ಮೆನ್ ನಗಲು ಶುರು ಮಾಡಿದ. ಎಷ್ಟು ದೊಡ್ಡ ಶ್ರೀಮಂತರಾದರೂ, ಎಷ್ಟು ಆಸ್ತಿ ಸಂಪಾದನೆ ಮಾಡಿದರೂ ಪ್ರತಿಯೊಬ್ಬರು ಹೆಂಡತಿಗೆ ಹೆದರುತ್ತಾರೆ. ಮೇಡಮ್ ಅವರು ಅಪ್ಪ ಅವರನ್ನು ರೂಮಿಂದ ಹೊರಗಡೆ ಹಾಕಿರಬಹುದು ಅಂತ. ನಂತರ ಅವನು ತುಂಬ ಕಷ್ಟಪಟ್ಟು ರೂಮಿನ ಒಳಗೆ ಬಂದ. ತುಂಬ ದಿನಗಳಾಗಿತ್ತು ಈ ರೀತಿ ಕಿಟಕಿಯಿಂದ ರೂಮಿನ ಒಳಗಡೆ ಹೋಗಿ. ಪ್ರಾಕ್ಟೀಸ್ ಅವನಿಗೆ ತಪ್ಪಿ ಹೋಗಿದೆ. ಒಳಗೆ ನಿಧಾನವಾಗಿ ಇಳಿದ. ಆದರೆ ದಮಯಂತಿಯ ಶಬ್ದವಿಲ್ಲ, ಕಿರಿಚಾಟವಿಲ್ಲ. ಅವನಿಗೆ ಆಶ್ಚರ್ಯವಾಯಿತು. ಮಂದ ಬೆಳಕು ಇತ್ತು. ಅವಳು ಸ್ಕ್ರೀನನ್ನು ತುಂಬ ಹಾಕಿಬಿಟ್ಟಿದ್ದಳು. ನಂತರ ಇವನು ಸ್ಕ್ರೀನ್ ನಿಧಾನವಾಗಿ ತೆಗೆದು ನೋಡಿದಾಗ ಅವಳು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾಳೆ. ಹುಣ್ಣಿಮೆ ಚಂದ್ರನಂತೆ ಹಗಲ ಹೊತ್ತಲ್ಲೇ ಕಾಣುತ್ತಿದ್ದಾಳೆ. ಅವಳು ಸ್ನಾನ ಮಾಡಿಲ್ಲ, ಟಿಫನ್ ಮಾಡಿ ಹಾಗೆ ಮಲಗಿದ್ದಾಳೆ. ಆದರೂ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿರುವ ರೀತಿ ಕಾಣುತ್ತಿದ್ದಾಳೆ. ನೆಮ್ಮದಿಯಾಗಿ ಕಣ್ಣನ್ನು ಮುಚ್ಚಿದ್ದಾಳೆ. ತುಟಿಗಳು ಅವು ಕೂಡ ತುಂಬ ತಟಸ್ಥವಾಗಿ ಇಂದು ಮಲಗಿವೆ. ಯಾವಾಗಲೂ ಅದರುತ್ತಿದ್ದವು. ಅವಳ ಮೂಗು ಸಂಪೂರ್ಣವಾಗಿ ಕೆಂಪಾಗಿದೆ. ಕನಸಿನಲ್ಲೂ ನನ್ನ ನೆನಪು ಮಾಡಿಕೊಂಡು ನಾಚಿಕೆಯಿಂದ ಮಲಗಿದ್ದಾಳೆ ಇವಳು. ಅವಳ ಕೆನ್ನೆಗಳು ಕೂಡ ಸಂಪೂರ್ಣವಾಗಿ ಕೆಂಪಾಗಿವೆ. ಇದೆಲ್ಲ ಸಾಲದು ಅಲ್ಲವೇ? ಇದಕ್ಕೆ ಸಾಕ್ಷಿಯಾಗಿ ಅವಳು ನಿದ್ರೆಗಣ್ಣಲ್ಲೂ ಕೂಡ ನಗುಮುಖದಲ್ಲಿ ಮಲಗಿದ್ದಾಳೆ. ಇದೇ ಮೊದಲ ಬಾರಿ ಇಷ್ಟೊಂದು ಕಾಮಾಗಿ ಅವಳು ಮಲಗಿರುವುದನ್ನು ನಾನು ನೋಡಿರುವುದು. ಯಾವಾಗಲೂ ಅವಳನ್ನು ತುಂಬ ತೊಂದರೆಯಲ್ಲೇ ಇರುವ ರೀತಿ ನೋಡುತ್ತಿದ್ದೆ. ಇಂದು ಅವಳ ಮುಖದಲ್ಲೂ ಸಂಪೂರ್ಣವಾದ ತೃಪ್ತಿ ಇದೆ. ನನಗೆ ಅನಿಸುತ್ತಿದೆ ಇದೆಲ್ಲ ನನ್ನ ಕೇಸರಿಬಾತ್ನ ಪ್ರಭಾವ. ಏನೋ ಇನ್ನು ಪ್ರತಿದಿನ ನಾನು ಕೇಸರಿಬಾತ್ ಮಾಡಿಕೊಟ್ಟರೆ ಇವಳು ಸಂಪೂರ್ಣವಾಗಿ ಸರಿ ಹೋಗುತ್ತಾಳೆ ಅಂತ ಅಂದುಕೊಂಡು ಅವನು ತನಗೆ ತಿಳಿಯದೆ ನಗಲು ಆರಂಭಿಸಿದ. ಅವಳು ನೆಮ್ಮದಿಯಾಗಿ ನಿದ್ರೆ ಮಾಡುವಂತೆ ನಾನು ಮಾಡಿದ್ದೇನೆ ಅಂತ ಅವನಿಗೆ ತೃಪ್ತಿಯಾಗಿ ಅಲ್ಲಿಂದ ಹೊರಹೋಗಲು ಪ್ರಯತ್ನಿಸಿದ.
ಆದರೆ ಅವಳನ್ನು ಬಿಟ್ಟು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವಳನ್ನೇ ನೋಡುತ್ತಾ ಕುಳಿತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.